ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ಡೋನೆಟ್ ರಿಂಗ್ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಸು ಈ ಥರ ತೀರಾ ಸಣ್ಣ ರಿಂಗ್ಸ್ ತೊಗೊಂಡಿದ್ದೀನಿ, ಫುಲ್ ಟೈನಿ ರಿಂಗ್ಸು, ಮತ್ತು 3mm ಬೀಡ್ಸು, ಆಮೇಲೆ 10 ನಂಬರ್ ಕ್ರೋಶ, 6 ಎಳೆ ದಾರ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡಿ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ನಾಟ್ ಹಾಕಿರ್ತೀವಲ್ಲ, ಈ ನಾಟ್ ಹಾಕಿರ್ತೀವಲ್ವ ಇಲ್ಲಿ, ಇದನ್ನು ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು, ಯೂಶ್ವಲಿ ಒಂದಿಷ್ಟು ಉದ್ದ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಾರ್ಟ್ ಮಾಡಿ ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈ ದಾರ ಜೊತೆಗೆ ಇಟ್ಕೊಂಡು ಇದೆರಡನ್ನೂ ಸೇರಿಸಿ ಲಾಕ್ ಮಾಡೋಂಗೆ ಒಂದಷ್ಟು ದೂರ ಮಾಡ್ಕೊಂಬರ್ಬೇಕಾಗುತ್ತೆ. ಈ ಡಿಸೈನಿಗೆ ಒಂದು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಪಕ್ಕದಲ್ಲೇ, ನಾವಿವಾಗ ಸ್ಟಾರ್ಟ್ ಮಾಡಿದ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶ, ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಈ ಥರ 2 ರಿಂಗಿಂದ ಒಂದು ಸರಿ ಬನ್ನಿ, ಮತ್ತು 2 ರಿಂಗಿಂದ ಒಂದು ಸರಿ ಹೊರಗಡೆ ಬರಬೇಕು. ಈ ಥರ 5 ಕಂಬ ಹಾಕ್ಕೊಳ್ಳೋಣ. 5 DC. ಈ ಥರ 5 DC ಮತ್ತು ಈ ಥರ ದಾರ ಒಳಗೆ ತಗೋತಾ ಇದ್ದೀನಿ ನಾನು, ಸೊ ದಟ್ ನಿಮಗೆ ಇಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಗಮ್ ಹಾಕುವಂಥದ್ದು ನೆಸೆಸಿಟಿ ಇರಲ್ಲ. ಅದೆಷ್ಟು ಉದ್ದ ಬರುತ್ತೋ ಅಷ್ಟುದ್ದ ಸೇರಿಸ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ ಈಗ ರಿಂಗ್ ತೊಗೊಳೋದ್ರಿಂದ. ಬೇರೆ ಡಿಸೈನ್ಸ್ ಅಂದರೆ ಜೊತೆಗೆ ಬರುತ್ತೆ ಇನ್ನೊಂದು ಸ್ವಲ್ಪ. ಸೊ ಒಂದು ರಿಂಗ್ ತೊಗೊಳ್ಳೋಣ, ಚಿಕ್ಕ ರಿಂಗ್ ಇದು. ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳೋಣ. ಸಿಂಪಲ್ ಡಿಸೈನು. ಈಗ ಕೆಲವರಿಗೆ ಬೇಬಿ ಕುಚ್ಚು ಹಾಕ್ಕೊಡಿ ಅಂತಾರೆ. ಸೊ ಬರೀ ಕುಚ್ಚು ಹಾಕೋ ಬದಲು ಒಂದು 2-3 ಮೆಥಡ್ ಇದೆ ಅದರಲ್ಲಿ. ಸೊ ಇದು ಒಂದು ಮೆಥಡ್ ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದು ರಿಂಗ್ಸ್ ಹಾಕ್ಬಿಟ್ಟು ವಿತ್ ಬೀಡ್ಸು ಒಂದೊಂದು ಕುಚ್ಚು ಕಟ್ಟಿದ್ರೆ ಅದು ನಿಮಗೆ ಬೇಬಿ ಕುಚ್ಚು ಥರನೇ ಹತ್ತತ್ರನೇ ಬರುತ್ತೆ, ಬಟ್ ಒಂದು ರಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ ಅದು. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಳ್ತಾ ಹೋಗ್ಬೇಕು. ಇದು ತುಂಬ ಚಿಕ್ಕ ರಿಂಗ್ ಆದ್ದರಿಂದ ಒಂದು 6 ಬೀಡ್ಸ್ ಹಿಡಿಸಿದೆ ನಂದು, ನನ್ನ ಒಂದು ಈ ಡಿಸೈನಿಗೆ. ಸೊ 4 ಆಗಿದೆ. 4ಕ್ಕೆ ಎಂಡ್ ಮಾಡ್ಕೋಬೋದು ನೀವು. ಬೇಡಪ್ಪ ಇನ್ನೂ ಒಂದು 2 ಹಿಡಿಸುತ್ತೆ ಅಂದರೆ ಇದು 6 ಕರೆಕ್ಟ್ ಆಗುತ್ತೆ. ಈ ರಿಂಗಿಗೆ ಜಾಸ್ತಿ ಆದರೂ ಒಂಥರ ಬೀಡ್ಸು ಜಾಸ್ತಿ ಆಗ್ಬಿಡುತ್ತೆ. ಈ ಥರ 6 ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು, ನೋಡಿ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಅಂದಾಜಲ್ಲಿ ಕಂಬ ಹಾಕ್ಕೊಳ್ಳಿ. ಪಕ್ಕನೇ ಬರಬೇಕಿದು ಡಬಲ್ ಕ್ರೋಶ. ಈ ಥರ ಒಂದು ಡಿಸೈನ್ ಬರುತ್ತೆ ಪ್ಯಾಟ್ರನ್ನು. ಸೊ ಇವಾಗ ಕುಚ್ಚು ಬೇಕಲ್ಲ, ಅದಕ್ಕೆ ಜಾಗ ಬಿಡಬೇಕಲ್ವಾ ಕುಚ್ಚಿಗೆ. 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ತಿರ್ಗಾನು 5 ಕಂಬ ಹಾಕಿ ತಿರ್ಗಾನು ಅದೇ ಥರ ರಿಂಗ್ ಹಾಕ್ಕೊಳ್ತಾ ಹೋಗಬೇಕು. 2 3 4
ಹಾಗೂ 5 ಈ ಥರ ಒಂದು ಗ್ಯಾಪ್ ಕೊಟ್ಟು 5 ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಾನು ಮಾಡಿರೋದು ನಿಮ್ಗೆ ತೋರಿಸ್ತೀನಿ, ಫೈನಲಾಗಿ ಹೇಗೆ ಬಂದಿದೆ ಅಂತ ನೋಡ್ತಿರಂತೆ. ಸೊ ಇಲ್ಲಿ ನೆಕ್ಸ್ಟ್ ಅಗೇನ್ ರಿಂಗ್ ಬರುತ್ತೆ. ಇದೇ ಥರ ರಿಂಗ್ ಹಾಕಿ 6 ಬೀಡ್ಸ್ ಹಾಕ್ಕೊಳ್ಳಿ. ಫುಲ್ ಫಿನಿಶ್ ಆಗಿರೋದು ನೋಡೋಣ. ನೋಡಿ ಈ ಥರ ನಾನು ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಇದೇ ಥರ 5 ಡಬಲ್ ಕ್ರೋಶ ಹಾಕಿಬಿಟ್ಟು ಒಂದು ರಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ರಿಂಗ್ ಆದಮೇಲೆ 5 ಡಬಲ್ ಕ್ರೋಶ ಮತ್ತು ಕುಚ್ಚಿಗೆ ಜಾಗ ಮತ್ತು ಇದೇ ಥರ. ಸೊ ಫುಲ್ ಸ್ಯಾರಿ ಈ ಥರ ಬಂದಿದೆ. ಸೊ ಚೆನ್ನಾಗಿದೆ. ಇದು ಒಂಥರ ಡಿಸೈನು, ಸಿಂಪಲ್ ಡಿಸೈನು. ಎಲ್ಲ ಮಾಡಿದ ಮೇಲೆ ನೀಟಾಗಿ ಐರನ್ ಮಾಡಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಸೀರೆಗೂ ಸ್ವಲ್ಪ ಇದು ಸಾಫ್ಟ್ ನೆಟ್ ಹೊಲಿಬೇಕು. ನೋಡಿ ಈ ಸೀರೆ ಈ ಥರ ಇದೆ. ಇದು ಬನಾರಸ್ ಸಿಲ್ಕು. ಈ ಥರ ದಾರ ಬಂದ್ಬಿಟ್ಟಿರುತ್ತೆ. ಸೊ ನೆಟ್ ಹೊಲಿಬೇಕು ಇದಕ್ಕೆ. ನೋಡಿ ಈ ಥರ ಬಂದ್ಬಿಡುತ್ತೆ. ನೆಟ್ ಹೊಲಿದ್ರೆ ನೀಟಾಗಿ ಈ ದಾರ ಎಲ್ಲ ಕಾಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಈ ಥರ ಸೀರೆಗೆ ನೆಟ್ ಹೊಲಿಯೋದು ಬಹಳ ಒಳ್ಳೆ ಐಡಿಯಾ ಇದು. ಇಲ್ಲಾಂದರೆ ನೋಡಿ ಈ ಥರ ಬಂದ್ಬಿಡುತ್ತೆ. ಸೊ ಈ ಥರ ಸೀರೆಗಳಿತ್ತು ಅಂದರೆ ಆ ಥರ ಐಡಿಯಾ ಮಾಡ್ಕೊಳ್ಳಿ. ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹೋಪ್ ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ಕೊಳ್ಳಿ. ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಟ್ರೈ ಮಾಡ್ಬೋದು. ಓಕೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೋ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಇನ್ನೂ ಸ್ವಲ್ಪ 2-3 ಡಿಸೈನ್ಸ್ ಇದೆ, ರಿಕ್ವೆಸ್ಟೆಡ್ ಡಿಸೈನ್ಸು. ಸೊ ಅದನ್ನು ಹೇಳ್ಕೊಡ್ತೀನಿ, ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.